ಹಾಯ್ ಹಲೋ ನಮಸ್ತೆ. ಅನಿತಾ ಬಿ ಎಂ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಲ್ ಜಿ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಟಬ್ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆನಾ? ಇದು ಎಲ್ ಜಿ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಲ್ವಾ, ಇದೇ ಎಲ್ ಜಿ ಟಾಪ್ ಲೋಡು. ನಾವು ಲಾಸ್ಟ್ ವಿಡಿಯೋದಲ್ಲಿ ಎಲ್ ಜಿ ಹೌ ಟು ಯೂಸ್ ವಾಷಿಂಗ್ ಮಿಷಿನ್ ಬಗ್ಗೆ, ನಾವು ಹೇಗೆ ಬಳಸೋದು ಅದ್ರ ಬಗ್ಗೆ ನೋಡಿದ್ವಿ. ಇವಾಗ ಆಲೇ 6 ಮಂತ್ಸ್ ಆಗೋಗಿತ್ತು ನಾನು ಕ್ಲೀನ್ ಮಾಡಿ. ಯಾಕಂದರೆ ನನ್ನ ಕೈಲಿ ಬಟ್ಟೆ ವಾಶ್ ಮಾಡೋದ್ರಿಂದ ಸ್ವಲ್ಪ ಅಷ್ಟೇನು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ನಾನು 2-3 ಮಂತ್ಸ್ಗೆ ಏನೋ ಅಷ್ಟು ಟಬ್ ಕ್ಲೀನಿಂಗ್ ಮಾಡಲ್ಲ. 6 ಮಂತ್ಸ್ ಆದಮೇಲೆ ನಾನು ಮಾಡೋದು. ಯಾಕಂದರೆ ಅವರು ಎಲ್ ಜಿ ವಾಷಿಂಗ್ ಮಿಷಿನ್ ಅವರು ಅವ್ರು ಹೇಳೋದು ಹಿಂಗೇನೆ, 2 ಮಂತ್ಸ್ಗೊಂದ್ಸಲ 3 ಮಂತ್ಸ್ಗೊಂದ್ಸಲ ಮಾಡಿ ಅಂತ ಹೇಳ್ತಾರೆ. ಅಂದರೆ ನಾನು ಜಾಸ್ತಿ ಏನು ಬಟ್ಟೆ ಹಾಕಲ್ವಲ್ಲ, ಅದಕ್ಕೋಸ್ಕರ ನಾನು 6 ತಿಂಗಳಿಗೊಂದ್ಸಲ ವಾಶ್ ಮಾಡ್ಕೋತೀನಿ, ಟಬ್ ಕ್ಲೀನಿಂಗ್ ಮಾಡ್ಕೋತೀನಿ. ನೋಡ್ತಾ ಇದ್ದೀರಲ್ವ, ಒಳಗೆ ಏನು ಅಷ್ಟು ಗಲೀಜಿಲ್ಲ. ನಾನು ಅಲ್ಲಲ್ಲೇ ನೀಟಾಗಿ ಕ್ಲೀನಾಗಿ ಒರೆಸ್ಕೋತೀನಿ. ತ್ಯಾವ್ದು ಬಟ್ಟೆಲಿ ನೀಟಾಗೇ ಇರುತ್ತೆ. ನೋಡಿ, ನೀಟಾಗೇ ಇದೆ, ಏನೂ ಆಗಿಲ್ಲ. ನಮ್ಮದು ವಾಷಿಂಗ್ ಮಿಷಿನ್ನು ಚೆನ್ನಾಗೇ ಇದೆ. ಎಲ್ ಜಿ ವಾಷಿಂಗ್ ಮಿಷಿನ್ ಕಡೆಯಿಂದನೇ ಕೊಡ್ತಾರೆ ಸ್ಕ್ಯಾಲ್ಗೋ ಪೌಡರ್ ಅಂತ. ಅದು ನಾವು ಅಮೌಂಟ್ ಕೊಟ್ಟು ತೊಗೋಬೇಕು. 3 ಪ್ಯಾಕೆಟ್ಸ್ ಕೊಡ್ತಾರೆ. 3 ಪ್ಯಾಕೆಟ್ಸ್ಗೆ ಒಂದು 500 ಒಳಗಡೆ ಇರ್ಬೋದೇನೋ, ನನಗಾಲೇ ಮರ್ತೋಗ್ಬಿಟ್ಟಿದೆ. ನೋಡಿ, ಆ ಪಿಕ್ಚರಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಇದೆ ಸ್ಕ್ಯಾಲ್ಗೋ ಪೌಡರು. ಅದು ಫ್ಲಿಪ್ಕಾರ್ಟ್ ಅಮೆಜಾನಲ್ಲೆಲ್ಲ ಸಿಗುತ್ತೆ. ಬಟ್ ಇವ್ರ ಹತ್ರನೇ ತೊಗೊಂಡ್ರೆ ಅವ್ರು ಹೇಳ್ತಾರೆ ಅದು ಎಲ್ಲ ಚೆನ್ನಾಗಿರಲ್ಲ, ನಾವು ಕೊಡೋದು ಅಷ್ಟು ಕ್ವಾಲಿಟಿ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾನು ಅವ್ರ ಹತ್ರನೇ ತೊಗೊಂಡೆ. ಈಗ ಲಾಸ್ಟ್ ಪ್ಯಾಕೆಟ್ ಒಂದೇ ಒಂದು ಪ್ಯಾಕೆಟ್ ಇತ್ತು, ಅದೇ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಪ್ಯಾಕೆಟ್ ಫುಲ್ ಹಾಕಬೇಕು. ಓಕೆನಾ? ಫುಲ್ ಹಾಕಬೇಕು. ಅದರಲ್ಲಿ ಹಾಫ್ ಇಟ್ಟು ಹಾಫ್ ಹಾಕೋದು, ಆ ಥರ ಎಲ್ಲ ಮಾಡಬಾರ್ದು. ಯಾಕಂದರೆ ಟಬ್ಬು ಅದು ಕ್ಲೀನಾಗಿ ಸುಮಾರು ದಿನದಿಂದ ನಾವು 6 ತಿಂಗಳಿಂದ ಹಂಗೆ ಇಟ್ಟಿರ್ತೀವಲ್ವ, ಹಂಗೆ ಕ್ಲೀನ್ ಮಾಡೋದ್ರಿಂದ ಪ್ಯಾಕೆಟ್ ಫುಲ್ ಹಾಕ್ಬಿಡ್ಬೇಕು. ನೀವು ಯಾವಾಗಲೇ ಏನೇ ವಾಶ್ ಮಾಡಿದ್ರೂ ಫುಲ್ ಪ್ಯಾಕೆಟ್ ಹಾಕಿ ವಾಶ್ ಮಾಡಿದ್ರೆ ಟಬ್ಬು ನೀಟಾಗಿರುತ್ತೆ. ಅದಕ್ಕೋಸ್ಕರ ಓಕೆನಾ? ಆ ಥರ ಹಾಕಿ ನಾವು ಎಲ್ಲಿ ಸರ್ಫ್ ಎಕ್ಸೆಲ್ ಮ್ಯಾಟಿಕ್ ಹಾಕೋ ಜಾಗದಲ್ಲಿ ನಾವು ಏನು ಹಾಕಿದ್ವಿ, ಸ್ಕ್ಯಾಲ್ಗೋ ಪೌಡರ್ ಹಾಕಿದ್ವಿ. ಸ್ಕ್ಯಾಲ್ಗೋ ಪೌಡರ್ ಹಾಕಿ ನಾವು ಈಗ ನೀಟಾಗಿ ಕ್ಲೋಸ್ ಮಾಡಿದ್ವಿ. ಕ್ಲೋಸ್ ಮಾಡಾದಮೇಲೆ ಕೆಲವೊಂದು ಆಪ್ಷನ್ಗಳು ನೀವು ನೋಡ್ತಾ ಇರ್ಬೋದು ಕೆಳಗಡೆ ಅಲ್ವಾ. ನೋಡಿ, ಅಲ್ಲಿ ನಾರ್ಮಲ್ ಅಂತ ಇದೆ, ಟರ್ಬೋ ವಾಶ್ ಅಂತ ಇದೆ. ಫಸ್ಟು ಆನ್ ಮಾಡಬೇಕು. ಆನ್ ಮಾಡಾದಮೇಲೆ ಕೆಲವೊಂದು ಆಪ್ಷನ್ಗಳಿದೆ ಅಲ್ಲಿ. ಓಕೆನಾ? ನೀವು ನೋಡ್ತಾ ಇದ್ದೀರ, ನಾರ್ಮಲ್, ಟರ್ಬೋ ವಾಶ್, ಕ್ವಿಕ್ ವಾಶ್, ಸ್ಟ್ರಾಂಗ್, ನಾರ್ಮಲ್, ಆಕ್ವಾ ರಿಸರ್ವ್, ಜೆಂಟಲ್, ವೂಲನ್ ಸ್ಯಾರಿ, ಟಬ್ ಕ್ಲೀನ್, ಕೆಲವೊಂದು ಆಪ್ಷನ್ಗಳಿರುತ್ತೆ ಅಲ್ಲಿ. ನಾವು ಬಟ್ಟೆ ವಾಶ್ ಮಾಡುವಾಗ ನಾವು ಯಾವ್ಯಾವುದು ಬಟ್ಟೆ ಹಾಕಿದಾಗ ಕ್ವಿಕ್ ವಾಶ್ ಆಗಬೇಕಂದ್ರೆ ಕ್ವಿಕ್ ವಾಶ್ಗೆ ಟಚ್ ಮಾಡ್ಕೋಬೋದು, ಪ್ರೆಸ್ ಮಾಡ್ಕೋಬೋದು. ಮತ್ತು ಉಲ್ಲನ್ ಮತ್ತು ಸ್ಯಾರಿಗಳೆಲ್ಲ ಹಾಕಿದಾಗ ಜೆಂಟಲ್ ಅಂತ ಇದೆಯಲ್ಲ, ಆವಾಗ ಅದನ್ನು ನಾವು ಪ್ರೆಸ್ ಮಾಡ್ಕೋಬೋದು. ಇವಾಗ ನಾವು ಮಾಡ್ತಾ ಇರೋದು ಬಂದುಬಿಟ್ಟು ಟಬ್ ಕ್ಲೀನ್. ಓಕೆನಾ? ಈಗ ನಾವು ಟಬ್ ಕ್ಲೀನ್ಗೆ ತಂದು ಪ್ರೆಸ್ ಮಾಡ್ಕೊಳ್ಳೋಣ. ಇವಾಗ ಪ್ರೆಸ್ ಮಾಡಿದ್ವಿ, ಟಬ್ ಕ್ಲೀನ್ ಅಂತ ಕೊಟ್ವಿ. ಅದು 1 hour 44 minutes ತೊಗೋತು. ಎಷ್ಟು? 1 hour 44 minutes ತೊಗೊಳುತ್ತೆ ಟಬ್ ಕ್ಲೀನಿಂಗ್ಗೆ. ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಲ್ವ, ಅಲ್ಲಿ ಕೇಳಿಸ್ತಾ ಇರ್ಬೋದು, ನೋಡಿ ಕೇಳಿಸ್ಕೊಳ್ಳಿ. ನೀರು ವಾಟ್ರ್ ಬರ್ತಾ ಇದೆ, ಇಲ್ಲ ಮ್ಯೂಟ್ ಆಗಿರ್ಬೋದು ಮೇ ಬಿ. 1 hour 44 minutes ತೊಗೊಳುತ್ತೆ. ಆಮೇಲೆ ನೀಟಾಗಿ ಟಬ್ಬು ವಾಶ್ ಆಗಿರುತ್ತೆ. ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡಿ, ಈಗ ನೋಡ್ತಾ ಇದ್ದೀರಲ್ವಾ ಎಷ್ಟು ನೀಟಾಗಿ ವಾಶ್ ಮಾಡಿದೆ ಅಂತ. ನೋಡಿ, ನೀಟಾಗಿ ಕ್ಲೀನ್ ಮಾಡಿದೆ.